ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ತಮಗೆ ಗೊತ್ತಿರೋ ಹಾಗೆ ಈಗಾಗಲೇ ನಮ್ಮ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ SIR ಪ್ರಕ್ರಿಯೆ ಕ್ಷೇತ್ರ ಮಟ್ಟದ ಪರಿಶೀಲನೆ ಪೂರ್ಣಗೊಂಡು ಈ ದಿವಸ 24ನೇ ತಾರೀಕು ಮಾನ್ಯ ಚುನಾವಣಾ ಆಯೋಗವು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಿದೆ. ಈ ಕರಡು ಮತದಾರರ ಪಟ್ಟಿ ನಮ್ಮ ವೆಬ್ಸೈಟ್ನಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯ ಭಾಗಕ್ಕೆ ಹೋದರೆ ಎಲ್ಲ ಸಾರ್ವಜನಿಕರಿಗೆ ನೋಡಲು ಈ ದಿವಸ ಲಭ್ಯ ಇದೆ. ಈ ಚುನಾವಣಾ ಮತದಾರರ ಕರಡು ಪಟ್ಟಿಯಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಕೆಲವೊಂದು ಅಂಕಿಅಂಶಗಳನ್ನು ತಮ್ಮ ಜೊತೆ ನಾನು ಈ ದಿವಸ ಶೇರ್ ಮಾಡೋದಕ್ಕೆ ಬಯಸ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 1227 ಮತಗಟ್ಟೆಗಳು ಇದುವರೆಗೆ ಇದ್ದವು. ನಮೂನೆ 6, 7 ಇವುಗಳನ್ನು ನಾವು ಏನು ರಿಸೀವ್ ಮಾಡಿದ್ವಿ ಹಿಂದೆ, ಅವುಗಳನ್ನು ಪರಿಷ್ಕರಣೆ ಮಾಡಿದ ನಂತರ ಈ ದಿವಸ ನಮ್ಮ ಮತದಾರರ ಮತಗಟ್ಟೆಗಳ ಸಂಖ್ಯೆ 1260 ಆಗಿದೆ. 33 ಹೆಚ್ಚುವರಿ ಮತಗಟ್ಟೆಗಳನ್ನು ನಾವು ಈಗ ನೋಡಲಿಕ್ಕೆ ಸಿಗುತ್ತೆ. SIR ಪ್ರಕ್ರಿಯೆ ಪ್ರಾರಂಭ ಮಾಡುವ ಮುಂಚೆ ನಮ್ಮ ಜಿಲ್ಲೆಯಲ್ಲಿ 12,29,586 ಮತದಾರರು 2025ರ ಮತದಾರರ ಪಟ್ಟಿಯಲ್ಲಿ ಇದ್ದರು. ಈ ಪ್ರಕ್ರಿಯೆ ಮುಗಿದ ನಂತರ ಇವತ್ತಿನ ಕರಡು ಮತದಾರರ ಪಟ್ಟಿಯಲ್ಲಿ 10,06,307 ಮತದಾರರು ಇದ್ದಾರೆ. ಅವರ ಜೊತೆಗೆ ನಮ್ಮಲ್ಲಿ 183 ಜನ ಸೇವಾ ಮತದಾರರು, ಸರ್ವಿಸ್ ವೋಟರ್ಸ್, ಅವರು ಕೂಡ ಈ ಪಟ್ಟಿನಲ್ಲಿ ನಮ್ಮ ಜೊತೆ ಇದ್ದಾರೆ. ಡಿಫೆನ್ಸ್ ಸರ್, ಓನ್ಲಿ ಡಿಫೆನ್ಸ್ ಸರ್. ಅವರು ಯಾಕೆಂದರೆ ಅವರು ಭಾಗವಾಗಿ ಇರ್ತಾರೆ. ನಮ್ಮ ಎಂಪ್ಲಾಯೀಸು ಮತದಾನ ಪ್ರಕ್ರಿಯೆ ವೇಳೆಯಲ್ಲಿ ಮಾತ್ರ ಪೋಸ್ಟಲ್ ಬ್ಯಾಲೆಟ್ಗೆ ಅಷ್ಟೇ ಕೊಡ್ತೀವಿ ನಾವು. ಇದರಲ್ಲಿ ನಾವು ಯಂಗ್ ವೋಟರ್ಸ್, ನನ್ನ ಕರಡು ಮತದಾರರ ಪಟ್ಟಿಯಲ್ಲಿ ಈ ದಿವಸ 18 ವರ್ಷ ಮತ್ತು 19 ವರ್ಷದ ಮಧ್ಯೆ ಇರುವಂತಹ ಯುವ ಮತದಾರರು 13,767 ಹಾಗೂ 80 ವರ್ಷ ಮೀರಿದ ನಮ್ಮ ಹಿರಿಯ ನಾಗರಿಕ ಮತದಾರರ ಸಂಖ್ಯೆ 12,607. ಅದೇ ರೀತಿ ನಮ್ಮ ವಿಶೇಷ ಚೇತನರು ಕೂಡ 13,288 ಜನ ನಮ್ಮ ಪಟ್ಟಿಯಲ್ಲಿ ಈ ದಿವಸ ಇದ್ದಾರೆ. ನಾವು ಈ ಪಟ್ಟಿಯಲ್ಲಿ ಈ SIR ಪ್ರಕ್ರಿಯೆಗಿಂತ ಮುಂಚೆ ನಾವು ಸ್ವೀಕರಿಸಿದ್ದ ನಮೂನೆ 6ಗಳನ್ನು ಕೂಡ ಪರಿಷ್ಕರಣೆ ಮಾಡಿ ಸೇರಿಸಿದ್ದೇವೆ. ಅಂತಹ 7,841 ಮತದಾರರು ಕೂಡ ಈ ಕರಡು ಪಟ್ಟಿಯಲ್ಲಿ ಸೇರಿದ್ದಾರೆ. ಹೊಸ ಮತದಾರರು ಅಂದರೆ SIR ಪ್ರಕ್ರಿಯೆ ಪ್ರಾರಂಭಕ್ಕಿಂತ ಮುಂಚೆ ನಮಗೆ ಅರ್ಜಿ ಸ್ವೀಕಾರ ಆಗಿತ್ತು. ಅದನ್ನು ನಾವು ಇತ್ಯರ್ಥಪಡಿಸಿರಲಿಲ್ಲ. ಆದರೆ ಅದು ನಾವು ಪರಿಶೀಲನೆ ಮಾಡಿ ವೆಬ್ಸೈಟ್ನಲ್ಲಿ ನಾವು ಪೋರ್ಟಲಲ್ಲಿ ನಾವು ಇಟ್ಟಿದ್ದೆವು. ಈಗ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಈಗ ಅದು ಕೂಡ ಈ ನಮ್ಮ ಪಟ್ಟಿನಲ್ಲಿ ಸೇರಿಕೊಂಡು ಬಂದಿದೆ. ಇದರಲ್ಲಿ ತಮಗೆ ನಾವು ಹೇಳಬೇಕಂದ್ರೆ, ನಮ್ಮ ಮತದಾರರ ಪ್ರಕ್ರಿಯೆಯಲ್ಲಿ, ಈ SIR ಪ್ರಕ್ರಿಯೆಯಲ್ಲಿ ನಮಗೆ ಗೈರು ಮತದಾರರು 49,700 ಜನ ಇದ್ದರು. ನಾವು 1,21,251 ಜನನ ಪರ್ಮನೆಂಟ್ ಆಗಿ ಅವರು ಶಿಫ್ಟ್ ಆಗಿದ್ದಾರೆ, ಶಾಶ್ವತವಾಗಿ ಸ್ಥಳಾಂತರಗೊಂಡವರು ಅಂತ ನಾವು ಗುರುತಿಸಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಈ ಪ್ರಕ್ರಿಯೆಯ ವೇಳೆ ಸ್ಥಳಾಂತರ ಸರ್, ಪರ್ಮನೆಂಟ್ ಆಗಿ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಎಸ್, ಎರಡು ಕಡೆ ಇದ್ದವರು 21,472 ಜನ ಬೇರೆ ಕಡೆ ಹೋಗಿರ್ತಾರೆ. ಆ ವಿಳಾಸದಲ್ಲಿ ಇರೋದಿಲ್ಲ. ಯಾವ ಮತದಾರರ ಪಟ್ಟಿಯಲ್ಲಿ ಯಾವ ವಿಳಾಸ ಇರ್ತದೆ ಆ ವಿಳಾಸದಲ್ಲಿ ಅವರು ಇರೋದಿಲ್ಲ, ಜಿಲ್ಲೆಯಲ್ಲಿ ಇರೋದಿಲ್ಲ, ವಾರ್ಡಲ್ಲಿ ಇರೋದಿಲ್ಲ, ಅವ್ರ ಮತಗಟ್ಟೆನಲ್ಲಿ ಇರೋದಿಲ್ಲ. ಅವ್ರು ಇನ್ನೊಂದು ಕಡೆ ಇರ್ಬೋದು, ಬಟ್ ಅಲ್ಲಿಂದ ವಲಸೆ ಹೋಗಿದ್ದಾರೆ. ಆದರೆ ಈ ಆಬ್ಸೆಂಟಿ ಅಂತ ನಾನು ಏನು ಹೇಳ್ತಿದ್ದೀನಿ, ಅವರು ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಸುತ್ತಮುತ್ತದವ್ರಿಗೂ ಗೊತ್ತಿಲ್ಲ. ಸೊ ದೀಸ್ ಆರ್ ಆಲ್ ಎಲ್ಲೋ ಒಂದು ಕಡೆ ಇದ್ದಾರೆ, ಸಂಪರ್ಕಕ್ಕೆ ಸಿಗೋದಿಲ್ಲ ಅವರು. ಹಾಗೆ ಅದೇ ರೀತಿ ಈ ಡೆಡ್ ವೋಟರ್ಸ್ ಅಂದರೆ ಮರಣ ಹೊಂದಿದ ಮತದಾರರು ನಮಗೆ ಸಿಕ್ಕಿರುವಂಥದ್ದು 41,164 ಮತದಾರರು. ಅವರು ಈ ಕರಡು ಮತದಾರರ ಪಟ್ಟಿಯಲ್ಲಿ ಬಂದಿಲ್ಲ.
ಅವ್ರನ್ನು ಕೂಡ ಕೈಬಿಡಲಾಗಿದೆ. ಇನ್ನು ಮುಂದಿನ ಪ್ರಕ್ರಿಯೆ ಬಗ್ಗೆ ತಮಗೆ ನಾನು ಹೇಳಕ್ ಬಯಸ್ತೇನೆ. ಬಹಳ ಹಿಂದೆ ಸರ್, 2002 ಏನು ಹಿಂದೆ ಪರಿಷ್ಕರಣೆ ಆಗಿತ್ತು ಆವಾಗಿಂದನೂ ಇರ್ಬೋದು ನನಗೆ. ಆವಾಗಿಂದ ನಮಗೆ ಅರ್ಜಿಗಳು ಬಂದರೆ ಮಾತ್ರ ಡಿಲೀಟ್ ಮಾಡಿದ್ವಿ. ಅದನ್ನೇ ಈ SIRಗೂ ಮತ್ತು ಸಮ್ಮರಿ ರಿವಿಷನ್ಗೂ ಇರೋ ವ್ಯತ್ಯಾಸ. ಸಮ್ಮರಿ ರಿವಿಷನಲ್ಲಿ ಯಾವ ಅರ್ಜಿ ಬಂತು ಬಿಡಿ ಅಂತ ಅದನ್ನು ನಾವು ನೋಡಿ ಬಿಟ್ಟಿದ್ದೀವಿ ದಾಖಲಾತಿ ಪರಿಶೀಲನೆ ಮಾಡಿ. ಆದರೆ ನಮ್ಗೆ ಅರ್ಜಿ ಬಂದಿಲ್ಲ ಅಂದರೆ ನಾವು ಬಿಟ್ಟೇ ಇರಲಿಲ್ಲ ಅದನ್ನು. ಅದು ಹಾಗೆ ಕಂಟಿನ್ಯೂ ಹಾಕ್ಕೊಂಡು ಬಂದಿದೆ ನಮ್ಮ ಲಿಸ್ಟಲ್ಲಿ. SIR ಪ್ರಕ್ರಿಯೆ ಮಾಡಿದ್ದು ಉದ್ದೇಶನೇ ಅದು. ಇದು ಹೇಗೆ ಹೌ ಇಟ್ ಈಸ್ ಮ್ಯಾಂಡೇಟೆಡ್ ಅಂದರೆ ಇಲ್ಲಿ ಈ ಥರದ ಕೇಸಸ್ಸನ್ನು ನಾವು ಮನೆ ಮನೆಗೆ ಹೋಗಿ ಪರಿಶೀಲನೆ ಮಾಡೋದ್ರಿಂದ ನಾವು ಕಂಡುಹಿಡಿಯಬೇಕು ಅಂತ. ತಮಗೆ ಅದು ನಾನು ಹೇಳ್ತೇನೆ. ನಮ್ಮ ನಗರದಲ್ಲಿ ಬಳ್ಳಾರಿ ಸಿಟಿಯಲ್ಲಿ ನೀವು ಡೆಡ್ ವೋಟರ್ಸ್ ನೋಡಿದ್ರೆ 12,944 ಬರ್ತದೆ. 12,944. ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 5,916 ಅಲ್ಲಿದೆ, ತಮಗೆ ಕೊಟ್ಟಿದ್ದೇನೆ. ಸಿರುಗುಪ್ಪ, ಬಳ್ಳಾರಿ ಹಾಗೂ ಸಂಡೂರು ಸೆಪ್ರೇಟ್ ಆಗಿ ತಮಗೆ ವಿಧಾನಸಭಾ ಕ್ಷೇತ್ರವಾರು ಅದನ್ನು ಕನ್ನಡದಲ್ಲಿ ಮಾಡಿಕೊಡಿ ಟೇಬಲ್ನ. ಅದೊಂದು ಕ್ಷಮೆಯಲ್ಲಿ ಐ ವಿಲ್ ಗೆಟ್ ಇಟ್, ಐ ವಿಲ್ ಟ್ರಾನ್ಸ್ಲೇಟ್ ಇಟ್. ಸೊ ಮುಂದಿನ ಪ್ರಕ್ರಿಯೆ ಬಗ್ಗೆ ಹೇಳೋದು ನನಗೆ ಭಾಳ ಇದು ಪ್ರಮುಖ ಆಗಿದೆ. ಏಕೆಂದರೆ ತಮ್ಮ ಮೂಲಕ ನಮ್ಮ ಎಲ್ಲ ಮತದಾರರಿಗೆ ಇದೊಂದು ಜಾಗೃತಿ ಹೋಗಬೇಕು. ಆ ಒಂದು ಮನವಿಯನ್ನು ನಾನು ಈ ದಿವಸ ನಮ್ಮ ಎಲ್ಲ ಮಾಧ್ಯಮ ಸಹೋದ್ಯೋಗಿಗಳಿಗೆ ಮಾಡ್ತೀನಿ. ಈಗ ಇವತ್ತಿಂದ ಪ್ರಾರಂಭ ಆಗಿ 24/8/2026ರಿಂದ 23/9/2026 ತನಕ, ಅಂದರೆ ಸೆಪ್ಟೆಂಬರ್ 23ನೇ ತಾರೀಕು, ಇದೇ ಸೆಪ್ಟೆಂಬರ್ 23ನೇ ತಾರೀಕು ಮುಂದಿನ ತಿಂಗಳು ತನಕ ಯಾರೆಲ್ಲ ಮತದಾರರಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ ಇದೆ ಅವರು ಬಂದು ನಮ್ಮ ಮತದಾರ ನೋಂದಣಾಧಿಕಾರಿಗಳಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಅವರು ಅರ್ಜಿಗಳನ್ನು ಸಲ್ಲಿಸೋ ಕಾಲ ಇದು. ಕೆಲವರ ಹೆಸರು ಬಿಟ್ಟೋಗಿರಬಹುದು, ಅವರು ಕೂಡ ಆಕ್ಷೇಪಣೆಗಳನ್ನು ಈಗ ಬಂದು ಸಲ್ಲಿಸಬಹುದು. ಇದಕ್ಕೆ 1 ತಿಂಗಳ ಕಾಲಾವಕಾಶ. ನಂತರ ನಾವು ಮತದಾರ ನೋಂದಣಾಧಿಕಾರಿಗಳು, ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ಈ ಆಕ್ಷೇಪಣೆಗಳನ್ನು ಇತ್ಯರ್ಥಪಡಿಸೋದಕ್ಕೆ ಇರುವ ಕಾಲಾವಕಾಶ ಅದು ಇವತ್ತಿಂದನೇ ಪ್ರಾರಂಭ ಆಗುತ್ತೆ. ಅದು ಅಕ್ಟೋಬರ್ 22 ತನಕ 2 ತಿಂಗಳ ಕಾಲಾವಧಿ ನಮ್ಮ ಅಧಿಕಾರಿಗಳಿಗೆ ಇರುತ್ತೆ. ಆದರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.